ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಭಾಗ 1ರ ಪಠ್ಯಪುಸ್ತಕದ 2ನೆಯ ಗದ್ಯಪಾಠ ದ 3 ಕ್ವಶನ್ಸ್ ಅಂತ ಇದೆ. ಸೊ ಈ ದ 3 ಕ್ವಶನ್ಸ್ದಲ್ಲಿ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ವೊಕ್ಯಾಬುಲರಿ ಮತ್ತು ಪ್ರಾಕ್ಟೀಸ್ ರೈಟಿಂಗ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಇದೇ ಥರನಾಗಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು, LBA ಟೆಸ್ಟ್ ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಅವೆಲ್ಲವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ವೊಕ್ಯಾಬುಲರಿ, ಸ್ಟಡಿ ದ ವರ್ಡ್ಸ್. V1. Each of the following sentences has 2 blanks. Fill in the blanks with appropriate form of the words given in brackets. One is done for you. First example ಕೊಟ್ಟಿದ್ರು. Shankara has promised to help me. Do you think he will remember his promise? ಫಸ್ಟ್ ಅಲ್ಲಿ ಪ್ರಾಮಿಸ್ಡ್ ಇದೆ, ಸೆಕೆಂಡ್ ಅಲ್ಲಿ ಪ್ರಾಮಿಸ್ ಅಂತ ಬರೆದಿದ್ದಾರೆ. ಅದೇ ಥರ ಫಸ್ಟ್ ಕ್ವಶನ್ಗೆ ಜಡ್ಜ್ ಅಂತ ಇತ್ತು ನೋಡಿ. ದ ಜಡ್ಜ್ ಸೇಡ್ ದ್ಯಾಟ್ ಓನ್ಲಿ ಫ್ರೆಶ್ ಎವಿಡೆನ್ಸ್ ವುಡ್ ಮೇಕ್ ಹಿಮ್ ಚೇಂಜ್ ಹಿಸ್ ಜಜ್ಮೆಂಟ್. ಫಸ್ಟ್ ಅಲ್ಲಿ ಜಡ್ಜ್ ಬರೀಬೇಕು, ಸೆಕೆಂಡ್ ಅಲ್ಲಿ ಜಜ್ಮೆಂಟ್ ಅಂತ ಬರೀಬೇಕು. ಸೆಕೆಂಡ್ ಒನ್, ಐ ಡಿಡ್ ನಾಟ್ ನೋಟಿಸ್ ಎನಿ ಸೀರಿಯಸ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅಮಾಂಗ್ ದ ಡಿಬೇಟರ್ಸ್ ಆಲ್ದೋ ದೇ ಡಿಫರ್ಡ್ ಫ್ರಾಮ್ ಒನ್ ಅನದರ್ ಓವರ್ ಸ್ಮಾಲ್ ಪಾಯಿಂಟ್ಸ್. ಫಸ್ಟ್ ಅಲ್ಲಿ ಡಿಫರೆನ್ಸ್ ಬರೀಬೇಕು, ಸೆಕೆಂಡ್ ಅಲ್ಲಿ ಡಿಫರ್ಡ್ ಅಂತ ಬರೀಬೇಕು. ಥರ್ಡ್ಗೆ ಬರೋಣ. ಇಟ್ ಈಸ್ ಅ ಫೇರ್ಲಿ ಸಿಂಪಲ್ ಕ್ವಶನ್ ಟು ಆನ್ಸರ್, ಬಟ್ ವಿಲ್ ಹಿ ಅಕ್ಸೆಪ್ಟ್ ಮೈ ಆನ್ಸರ್ ಆ್ಯಸ್ ಅ ಫೈನಲ್. ಆನ್ಸರ್ ಇದೆ, ಫಸ್ಟ್ ಅಲ್ಲಿನೂ ಆನ್ಸರ್ ಬರೀಬೇಕು, ಸೆಕೆಂಡ್ ಅಲ್ಲಿನೂ ಆನ್ಸರ್ ಅಂತ ಬರೀಬೇಕು. ಫೋರ್ತ್ಗೆ ಬರೋಣ. ಹರ್ಮಿಟ್ಸ್ ಆರ್ ವೈಸ್ ಮೆನ್, ಹೌ ದೇ ಅಕ್ವೈರ್ ದೇರ್ ವಿಸ್ಡಮ್ ನೋ ಒನ್ ಕಾಲ್ ಟೆಲ್. ಸೊ ಫಸ್ಟ್ ಅಲ್ಲಿನೂ ವೈಸ್ ಇದೆ, ಸೆಕೆಂಡ್ ಅಲ್ಲಿ ವಿಸ್ಡಮ್ ಅಂತ ಬರೀಬೇಕು. ಫಿಫ್ತಲ್ಲಿ, ಇಟ್ ಈಸ್ ನಾಟ್ ನೆಸಸರಿ ದಟ್ ನೆಸೆಸಿಟಿ ಶುಡ್ ಆಲ್ವೇಸ್ ಬಿ ದ ಮದರ್ ಆಫ್ ಇನ್ವೆನ್ಷನ್. ಫಸ್ಟಲ್ಲಿ ನೆಸಸರಿ ಬರೀಬೇಕು, ಸೆಕೆಂಡಲ್ಲಿ ನೆಸೆಸಿಟಿ ಅನ್ನೋದನ್ನು ಬರೀಬೇಕು. ಸಿಕ್ಸ್ತ್ಗೆ ಬರೋಣ. ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ಮೇಕ್ ಜಗದೀಶ್ ಕ್ಯಾಪ್ಟನ್ ಆಫ್ ದ ಟೀಮ್. ದ ಡಿಸಿಷನ್ ಈಸ್ ಲೈಕ್ಲಿ ಟು ಪ್ಲೀಸ್ ಎವ್ರಿ ಒನ್. ಸೊ ಫಸ್ಟಲ್ಲಿ ಡಿಸೈಡೆಡು, ಸೆಕೆಂಡಲ್ಲಿ ಡಿಸಿಷನ್ನು. ಸೆವೆಂತ್ಗೆ ಬರೋಣ. ಆಸ್ಕಿಂಗ್ ಫಾರ್ ಫಾರ್ಗಿವ್ನೆಸ್ ಈಸ್ ಆ್ಯಸ್ ನೋಬಲ್ ಆ್ಯಸ್ ವಿಲ್ಲಿಂಗ್ನೆಸ್ ಟು ಫಾರ್ಗಿವ್. ಫಸ್ಟಲ್ಲಿ ಫಾರ್ಗಿವ್ನೆಸ್, ಸೆಕೆಂಡಲ್ಲಿ ಫಾರ್ಗಿವ್. ಇನ್ನು ಫಿ2ಗೆ ಬರೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪ್ರೈಸಸ್ ಗಿವನ್ ಇನ್ ಬ್ರಾಕೆಟ್ಸ್. ಲುಕ್ ಅಪ್ ಅ ಡಿಕ್ಷನರಿ ಇಫ್ ನೆಸಸರಿ. ಯೂಸ್ ದಮ್ ಇನ್ ದೇರ್ ಕರೆಕ್ಟ್ ಫಾರ್ಮ್ಸ್. ಇಲ್ಲೆಲ್ಲ ಫಾರ್ಮ್ಸ್ ಕೊಟ್ಟಿದ್ರು, ಬಟ್ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಫಸ್ಟಲ್ಲಿ ವಿಯರಿ ಆಫ್ ಬರೀಬೇಕು, ಸೆಕೆಂಡಲ್ಲಿ ನೂನ್ ಫಾರ್, ಥರ್ಡಲ್ಲಿ ಟಯರ್ಡ್ ಆಫ್, ಫೋರ್ತಲ್ಲಿ ಲುಕ್ ಆಫ್ಟರ್, ಫಿಫ್ತಲ್ಲಿ ಮೇಕಪ್ ಪೀಸ್, ಸಿಕ್ಸ್ತಲ್ಲಿ ಫೋರ್ಡ್ ಇನ್, ಸೆವೆಂತಲ್ಲಿ ಲುಕ್ಡ್ ಆಫ್ಟರ್, ಏಯ್ತದಲ್ಲಿ ಕೇಮ್ ಅರೌಂಡ್. ಇಲ್ಲೇನು 1 to 8 ಅಂತ ಬರ್ತೀವಲ್ಲ, ಅವುಗಳಲ್ಲಿ ನೀವೇನು ಮಾಡಬೇಕಾಗಿತ್ತು, ಹೇಳಿರ್ತಕ್ಕಂಥವುಗಳನ್ನ ಬರೆದ್ರೆ ಸೊ ಈ ಆ್ಯಕ್ಟಿವಿಟಿದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಸೊ ಇದನ್ನು ಕೂಡ ನೀವೇನು ಮಾಡಿ ಅಂತಂದರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡಾದರೂ ಅವುಗಳನ್ನು ಬರೀರಿ. ಈಗ ಟಾಸ್ಕ್ 1ಗೆ ಬರ್ತೀನಿ. ರೀಡ್ ದಿ ಫಾಲೋವಿಂಗ್ ನ್ಯೂಸ್ ಐಟಮ್ ದ್ಯಾಟ್ ಅಪಿಯರ್ಡ್ ಇನ್ ಅ ನ್ಯೂಸ್ ಪೇಪರ್. ಸೊ ಕೊಟ್ಟಿದ್ದಾರೆ. ಸಮ್ ರಗ್ಸ್ ಎಂಗೇಜ್ಡ್ ಇನ್ ಅ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್ ಕಿಡ್ನ್ಯಾಪ್ಡ್ ಅ ಸ್ಮಾರ್ಟ್ ಸ್ಕೂಲ್ going boy. A few pedestrians saw the incident. They requested some youth standing nearby to save the boy. The youth who ran after the rugs saved the boy. He onlookers appreciated the bravery of the youth ಅಂತ ಇದೆ. ಸೊ ಆನ್ಸರ್ ಏನು ಬರೀಬೇಕು. A smart school going boy was kidnapped by some rugs engaged in trafficking of children. The incident was seen by a few pedestrians who requested some youth standing nearby to save the boy. The boy was saved by the youth who ran after the rugs. The bravery of the youth was appreciated by the onlookers ಅಂತ ಬರೆದ್ರೆ ಸಾಕು. ಟಾಸ್ಕ್ 2ದಲ್ಲಿ ಆಲ್ರೆಡಿ ಬರೆದಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಅಂತ ಇದೆ. ಸೊ ಕರೆಕ್ಟಾಗಿ ಏನಿರಬೇಕು, ಅಬ್ಸರ್ವ್ಡ್. ಪ್ಲ್ಯಾಂಟ್ ಅಂತ ಇದೆ, ಪ್ಲ್ಯಾಂಟೆಡ್. ಗಿವ್ ಕೊಟ್ಟಿದ್ರು, ಗಿವನ್ ಇತ್ತು, ಟೆಲ್ ಇತ್ತು, ಟೋಲ್ಡ್ ಅಂತ ಬರಿಬೇಕು. Complete the paragraph using the passive forms of the verbs given in brackets. The World Environment Day is observed on June 5th every year. Millions of saplings are planted by responsible citizens world over. In schools and colleges, students are given the task of picking all non-biodegradable materials like a plastic. They are told how to keep the environment free of pollution ಅಂತ ಬರೆದ್ರೆ ಸಾಕು. ಪ್ರಾಕ್ಟೀಸ್ ರೈಟಿಂಗ್ಗೆ ಬರ್ತೀನಿ. ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ರೈಟ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೋಸ್ ಗಿವನ್ ಅಂತ ಕೇಳಿದರು. ಅ ಸ್ಮಾಲ್ ಲೋನ್ಲಿದಿಂದ ಹಿಡಿದು ಡಿಸಪಿಯರ್ಸ್ ಅಂತ ಇದೆ. ಓಕೆನಾ. ಆನ್ಸರ್ ನೋಡಿ. ದೇರ್ ವಾಸ್ ಅ ಸ್ಮಾಲ್ ಲೋನ್ಲಿ ರೈಲ್ವೆ ಸ್ಟೇಷನ್ ಆಫ್ ಅ ರಿಮೋಟ್ ವಿಲೇಜ್. ದ ಪ್ಯಾಸೆಂಜರ್ಸ್ ವೇರ್ ವೆರಿ ಫ್ಯೂ.
One bad winter night, a passenger came and sat on the bench. There was no light, and dogs were howling. That passenger was waiting for the train. When the train arrived, he got into the compartment. There was only one passenger sitting on the seat. The traveler asked the new traveler if he believed in ghosts. The traveler says no. Within a fraction of minute, the passenger disappeared. Now the traveler was very much astonished and little bit frightened ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂದರೆ ವೊಕ್ಯಾಬ್ಲರಿ ಮತ್ತು ಗ್ರಾಮರ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳಾಯಿತು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.